ತಂದೆ ತಾಯಿಯನ್ನು ದೇವರಿಗೆ ಹೋಲಿಸುತ್ತಾರೆ. ಅದೆಷ್ಟೋ ಮಕ್ಕಳು ತಂದೆ ಇಲ್ಲದೆ ಪ್ರತಿನಿತ್ಯ ಗೋಳಾಡುತ್ತಿದ್ದಾರೆ. ಆದರೆ ಇಲ್ಲೊಬ್ಬ ಪಾಪಿ ಮಗ ಇನ್ಶೂರೆನ್ಸ್ ಹಣಕ್ಕಾಗಿ ಜನ್ಮ ಕೊಟ್ಟ ತಂದೆಯನ್ನೇ ಕೊಲೆ ಮಾಡಿದ್ದಾನೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇನ್ಶೂರೆನ್ಸ್ ಹಣಕ್ಕಾಗಿ ತಂದೆಯನ್ನ ಮಗನೇ ಕೊಲೆ ಮಾಡಿ ಅಪಘಾತ ಎಂದು ಬಿಂಬಿಸಿದ ಅಮಾನುಷ್ಯ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. 6 ತಿಂಗಳ ಹಿಂದೆ ಕೊಲೆ ಮಾಡಿ ಅಪಘಾತದ ಕತೆ ಕಟ್ಟಿದ ಮಗ ಸೇರಿ 4ರನ್ನು ಮಾಡಬೋಳು ಪೊಲೀಸರು ಬಂಧಿಸಿದ್ದಾರೆ. ಪುತ್ರ ಸತೀಶ್, ಮಾಸ್ಟರ್ ಮೈಂಡ್ ಅರುಣ್, ಯುವರಾಜ್, ರಾಕೇಶ್ ಬಂಧಿತ ಆರೋಪಿಗಳಾಗಿದ್ದು 2024ರ ಜುಲೈ 8ರಂದು ಸತೀಶ್ ತನ್ನ ತಂದೆ ಕಾಳಿಂಗರಾವ್ ಬೈಕ್ ಮೇಲೆ ಬರ್ತಿದ್ದರು. ಕಲಬುರಗಿಯ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಬೆಣ್ಣೂರ್ ಬಿ ಕ್ರಾಸ್ ಬಳಿ ಅಪಘಾತದಲ್ಲಿ ಕಾಳಿಂಗರಾವ್ ಮೃತಪಟ್ಟಿದ್ದರೆ ಸತೀಶ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಅಪಘಾತದ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಆರಂಭಿಸಿದರು. ಪೊಲೀಸರ ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಅಂಶ ಬಯಲಿಗೆ ಬಂದಿದೆ. ಕಲಬುರಗಿ ನಗರದ ಆದರ್ಶ್ ನಗರದಲ್ಲಿ ಹೋಟೆಲ್ ವ್ಯಾಪಾರ ಮಾಡಿಕೊಂಡಿದ್ದ ಸತೀಶ್ ಹೋಟೆಲ್ ವ್ಯಾಪಾರ ಮನೆಯ ಸಲುವಾಗಿ ಲಕ್ಷ ಸಾಲ ಮಾಡಿಕೊಂಡಿದ್ದ. ಸಾಲಗಾರರ ಕಾಟಕ್ಕೆ ಬೇಸತ್ತು ತಂದೆಯನ್ನೇ ಕೊಲೆ ಮಾಡುವ ಪ್ಲಾನ್ ಮಾಡಿದ್ದ. ತನ್ನ ತಂದೆಯನ್ನು ಕೊಲೆ ಮಾಡೋದಕ್ಕೆ ಮಾಸ್ಟರ್ ಮೈಂಡ್ ಅರುಣ್ ಎಂಬಾತನಿಗೆ ಚರ್ಚಿಸಿ ಪ್ಲಾನ್ ಮಾಡಿ 2 ವಿಮೆಯನ್ನು ಮುಂದೆ ನಿಂತು ಆತನೇ ಮಾಡಿಸಿದ್ದ. ಕಾಳಿಂಗರಾವ್ ಹೆಸರಲ್ಲಿ 2 ಇನ್ಶೂರೆನ್ಸ್ ಮಾಡಿಸಿದ್ದ ಅರುಣ್ ಹಾಗೂ ಸತೀಶ್ ಆಕ್ಸಿಡೆಂಟ್ನಲ್ಲಿ ಸತ್ತ ಬಳಿಕ ಇನ್ಶೂರೆನ್ಸ್ ಹಣ ಪಡೆಯಲು ಪ್ಲಾನ್ ರೂಪಿಸಿದ್ದರು. ಅದರಂತೆ ಒಂದು ಇನ್ಶೂರೆನ್ಸ್ನಿಂದ 5 ಲಕ್ಷ ಹಣ ಪಡೆದಿದ್ದ ಸತೀಶ್ ಮತ್ತೊಂದು ಕಂಪನಿಯಿಂದ 22 ಲಕ್ಷ ಹಣ ಪಡೆಯಲು ಮುಂದಾಗಿದ್ದ. ಅನುಮಾನ ಬರುವಂತೆ ವರ್ತಿಸಿದ ಸತೀಶ್ನ ವರ್ತನೆ ಕಂಡು ಪೊಲೀಸರು ತನಿಖೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಿಗೆ ಬಂದಿದೆ ಎಂದು ಎಸ್ಪಿ ಅಡ್ಡೂರ್ ಶ್ರೀನಿವಾಸಲು ತಿಳಿಸಿದ್ದಾರೆ. 2024 ಜುಲೈ ತಿಂಗಳಲ್ಲಿ 9ಗೆ ಮಾಡ್ಗೋಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಆಕ್ಸಿಡೆಂಟ್ ಪ್ರಕರಣ ದಾಖಲಾಗಿರುತ್ತದೆ. ಆ ಹಿನ್ನೆಲೆ ಏನು ಅಂದರೆ ಜುಲೈ 8, 2024 ಸಂಜೆ 7:30 ಸಮಯದಲ್ಲಿ ಸತೀಶ್ ಮತ್ತು ಅವರ ತಂದೆ ಕಾಳಿಂಗರಾಯ ಅಂತ ಈ ಸನ್ನೂರು ಶಾಬಾದ್ ರೋಡಲ್ಲಿ ಹೋಗ್ತಾ ಇರುವಾಗ 7:30ಗೆ ಹಿಂದೆಯಿಂದ ಒಬ್ಬ ಅನ್ನೋನ್ ವೆಹಿಕಲ್ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಅವರು ಗಾಯಗಳಾಗುತ್ತೆ. ಈ ಆಕ್ಸಿಡೆಂಟಲ್ಲಿ ಅವರ ತಂದೆಯವರು ಡೆತ್ ಆಗಿರುತ್ತಾರೆ. ಅವರು ಯಾಕೆ ಅವ್ರದ್ದು ವಿಳಾಸ ಬಂದು ಆದರ್ಶ್ ನಗರ್, ಕಲಬುರಗಿ ನಗರದಲ್ಲಿ ಆದರ್ಶ್ ನಗರದಲ್ಲಿ ವಾಸ ಇರುತ್ತೆ. ಬಟ್ ಅವರು ಒಬ್ಬರ ಕಡೆ ಸಾಲ ಪಡೆಯಬೇಕು ಅಂತ ಸನ್ನೂರು ಕ್ರಾಸಿಂದ ಶಾಬಾದ್ ಕಡೆ ಹೋಗ್ತಿರುವಾಗ ಬೆನ್ನೂರು ಕ್ರಾಸ್ ಕಡೆ ಆಕ್ಸಿಡೆಂಟ್ ಆಗುತ್ತೆ ಅಮಾನ್ ಕಡೆ. ಈ ಇನ್ಸಿಡೆಂಟ್ ಬಗ್ಗೆ ಅವರ ಮಗ ಯಾರು ಡೆತ್ ಆಗಿರ್ತಾರೋ ಕಾಳಿಂಗರಾಯ, ಅವರ ಮಗ ಸತೀಶ್ ಅನ್ನೋರು ದೂರಿನ ಮೇಲೆಗೆ ನಾವು ಆಕ್ಸಿಡೆಂಟ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತೇವೆ. ಬಟ್ ಈ ತನಿಖೆ ಕೈಗೊಂಡಾಗ ಮೊದಲನೇದಾಗಿ ಫಸ್ಟ್ DSP ಅವರು ಸ್ಪಾಟ್ ವಿಸಿಟ್ ಮಾಡಿದಾಗಲೂ ಸ್ವಲ್ಪ ಅನುಮಾನ ಸಂಶಯ ಬರುತ್ತೆ, ಸ್ವಲ್ಪ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋದು. ಅದೇ ರೀತಿಯಿಂದಲೂ ಫಿರ್ಯಾದಿದಾರರಿಗೆ ತನಿಖಾಧಿಕಾರಿಗಳು ಕೆಲವೊಂದು ಕ್ವಶನ್ಸ್ ಕೇಳಿದಾಗ ಅವ್ರ ಕಡೆಯೂ ಸರಿಯಾಗಿ ಉತ್ತರ ಬರಲಿಲ್ಲ. ಅಂದರೆ ತಾವು ಸಾಲ ಪಡೆಯಲಿಕ್ಕೆ ಎಲ್ಲಿಗೆ ಹೋಗ್ತಿದ್ದೀರಾ, ಯಾರ ಕಡೆಗೆ ಹೋಗ್ತಿದ್ದೀರಾ ಅನ್ನೋದು ಕೇಳಿದಾಗ ಅವ್ರ ಕಡೆಯಿಂದ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಬಂದಿರುವುದಿಲ್ಲ. ಒಟ್ಟಿನಲ್ಲಿ ತಂದೆ ಎನ್ನುವುದನ್ನು ನೋಡದೆ ಹಣದ ಆಸೆಗೆ ಹೆತ್ತಪ್ಪನಿಗೆ ಸ್ನೇಹಿತರೊಂದಿಗೆ ಸೇರಿ ಸಮಾಧಿ ತೋಡಿದ ಮಗ ಹಾಗೂ ಆತನ ಸ್ನೇಹಿತರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಆದರೆ ಮನೆಗೆ ಆಸರೆಯಾಗಿದ್ದ ತಂದೆ ಕಳೆದುಕೊಂಡ ಕುಟುಂಬ ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇತ್ತ ಮಗನು ದುಷ್ಕೃತ್ಯದಿಂದ ಜೈಲು ಸೇರಿದ್ದಾನೆ.